ಟು ಚೇಂಜ್. ಗ್ರೂಪ್ ಇಂದ ಆಚೆ ಹಾಕ್ತಾರೆ. ಆ ಕಲೀಗ್ಸ್ ಮಾಡೋ ಅಫೆನ್ಸಿವ್ ಜೋಕ್ಸ್ ಗೆ ನಗ್ಲಿಲ್ಲ ಅಂದ್ರೆ ಆಟಿಟ್ಯೂಡ್ ಅಂತಾರೆ. ಇನ್ನ ಫ್ರೆಂಡ್ಸ್ ಮಾಡೋ ತಪ್ ಚಾಯ್ಸಸ್ ಗೆ ಜೈ ಅನ್ಲಿಲ್ಲ ಅಂದ್ರೆ ಆರೋಗೆಂಟ್ ಅಂತಾರೆ. ನನ್ನ ಒಪಿನಿಯನ್ ಸರಿ ಅಂತ ಗೊತ್ತಿದ್ರು ಇಡೀ ಗ್ರೂಪ್ ಗೆ ಹೇಗ್ ಅರ್ಥ ಮಾಡಿಸ್ಲಿ ಚೈ? ಈ ಶೀಪ್ ಮೆಂಟಾಲಿಟಿ ಇಂದ ಆಚೆ ಬರೋಕೆ ಮನುಷ್ಯನ ಬಿಹೇವಿಯರ್ ಎಕ್ಸ್ಪೋಸ್ಡ್. ಹೈಪ್ ಇದ್ರು ವೈಬ್ ಮುಖ್ಯ. ದಿ ಪವರ್ ಆಫ್ ಒನ್ ಅಲೈ ಎಫೆಕ್ಟ್ ನ ಯೂಸ್ ಮಾಡು. ಏನದು? ಆಫೀಸ್ ಅಥವಾ ಫ್ರೆಂಡ್ಸ್ ಗ್ರೂಪ್ ಅಲ್ಲಿ ನಿಮ್ ಒಪಿನಿಯನ್ ನ ಯಾರಾದ್ರೂ ಒಬ್ರು ಸಪೋರ್ಟ್ ಮಾಡಿದ್ರು ಸಾಕು, ನಿಂಗೂ ಲೆಫ್ಟ್ ಔಟ್ ಅನ್ಸಲ್ಲ. ಆಮೇಲೆ ಗ್ರೂಪ್ ಕೂಡ ನಿಮ್ಮಿಬ್ರು ಒಪಿನಿಯನ್ ನ ವ್ಯಾಲ್ಯೂ ಮಾಡುತ್ತೆ. ಸೊ ಆ ಒಂದ್ ಅಲೈನ ಗ್ರೂಪ್ ನಲ್ಲಿ ಹುಡುಕು. ಆದ್ರೆ ಸಪೋರ್ಟ್ ಗೆ ಯಾರು ಸಿಗ್ಲೇ ಇಲ್ಲ ಅಂದ್ರೆ ಆಗ ತಪ್ಪು ಡಿಸಿಷನ್ಸ್ ಗೆ ಸಡನ್ ಆಗಿ ಓಕೆ ಅಂತ ಒಪ್ಕೊಳ್ಳೋ ಬದಲು ಸ್ವಲ್ಪ ಟೈಮ್ ತಗೊಳ್ಳಿ. ಡೈರೆಕ್ಟ್ ಆಗಿ ನೋ ಹೇಳೋ ಬದಲು ಇದನ್ನ ಹೀಗೆ ಮಾಡ್ಬೇಕು ಅಂತ ಕ್ವೆಶ್ಚನ್ ಮಾಡಿ. ಈ ತರ ಲಾಜಿಕ್ ಕೇಳಿದಾಗ ಇಡೀ ಗ್ರೂಪ್ ಡಿಸಿಷನ್ ನ ರೀಥಿಂಕ್ ಮಾಡುತ್ತೆ. ಕ್ವೆಶ್ಚನ್ ಕೇಳ್ತೀನಿ ಅಂತ ನನ್ನ ಯಾರು ಇಷ್ಟ ಪಡ್ಲಿಲ್ಲ ಅಂದ್ರೆ ಸತ್ಯ ಏನ್ ಗೊತ್ತಾ? ಸೈಕಾಲಜಿ ಪ್ರಕಾರ ಎಲ್ಲದಕ್ಕೂ ಓಕೆ ಅನ್ನೋರ್ಗಿಂತ ಸ್ವಂತ ಒಪಿನಿಯನ್ಸ್ ಇರೋರ್ನೇ ಜನ ಲಾಂಗ್ ಟರ್ಮ್ ನಲ್ಲಿ ರೆಸ್ಪೆಕ್ಟ್ ಮಾಡೋದು. ನೀವು ಗ್ರೂಪ್ ಪ್ರೆಷರ್ ಇಂದ ತಪ್ಪು ಡಿಸಿಷನ್ಸ್ ತಗೊಂತಾ ಇದ್ರೆ ಇಟ್ಸ್ ಟೈಮ್ ಟು ಚೇಂಜ್.